ಮಾರತ್ತಳ್ಳಿ ಸಮೀಪದಲ್ಲಿರುವಂತಹ ಯಮನೂರಿನಲ್ಲಿ ಬಿಲ್ಡರ್ ಶಿವಕುಮಾರ್ ಅವರ ನಿವಾಸದಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಅಂದರೆ ಮನೆ ಕೆಲಸಕ್ಕೆ ಬಂದಿರುವಂತಹ ಇಬ್ಬರು ಈ ಮನೆಯಲ್ಲಿರುವಂತಹ ಸುಮಾರು 18 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನು ಕದ್ದು ಪರಾರಿಯಾಗಿದ್ದಾರೆ ಅಂತ ಹೇಳ್ಬೋದು. ಈಗ ನಾನು ಅದೇ ಒಂದು ನಿವಾಸದ ಎದುರುಗಡೆ ಇದ್ದೀನಿ. ಕರುಣಾ ಶ್ರೀ ಲಕ್ಷ್ಮಿ ಎನ್ನುವಂತಹ ಒಂದು ನಿವಾಸ ಇದೆ. ಈ ನಿವಾಸದಲ್ಲಿ 20 ದಿನದ ಹಿಂದೆ ಅಷ್ಟೇ ನೇಪಾಳ ಮೂಲದ ದಿನೇಶ್ ಹಾಗೂ ಕಮಲಾ ಎಂಬುವರನ್ನ ಮನೆ ಕೆಲಸಕ್ಕೆ ತೆಗೆದುಕೊಂಡಿರ್ತಾರೆ. ಈ ಮನೆ ಕೆಲಸಕ್ಕೆ ಬಂದಿರುವಂತಹ ಈ ಒಬ್ಬರು ದಂಪತಿಗಳೇನಿರ್ತಾರೆ ಕೇವಲ 20 ದಿನಗಳ ಹಿಂದಷ್ಟೇ ಮನೆ ಕೆಲಸಕ್ಕೆ ಬಂದಿರ್ತಾರೆ. 20 ದಿನದಲ್ಲಿ ಮನೆಯ ಸಂಪೂರ್ಣವಾಗಿ ಅಬ್ಸರ್ವ್ ಮಾಡಿರ್ತಾರೆ. ಯಾರು ಇಲ್ಲದಂಥ ಸಂದರ್ಭದಲ್ಲಿ ಇವರು ಕಳ್ಳತನ ಮಾಡುವಂತಹ ಒಂದು ಉದ್ದೇಶವನ್ನ ಇಟ್ಟುಕೊಂಡಿರ್ತಾರೆ. ನನಗೆ ಅನ್ಸುತ್ತೆ ಇವರು ಕಳ್ಳತನ ಮಾಡೋದೇ ಇವರ ಮೂಲ ಕಾಯಕ ಅಂತ ಅನ್ಸುತ್ತೆ. ಯಾಕಂದ್ರೆ ಇಂಥ ಮನೆಗಳನ್ನೇ ಇವರು ನೋಡ್ತಾ ಇರ್ಬೋದು ನೀವು. ಅದೇ ಒಂದು ನಿವಾಸದ ಎದುರುಗಡೆ ನಾನಿದ್ದೀನಿ. ಭವ್ಯವಾದಂತಹ ಬಂಗ್ಲೆ, ಬಿಲ್ಡರ್ ಆಗಿರ್ತಾರೆ ಶಿವಕುಮಾರ್ ಹಾಗೂ ಅವರ ಕುಟುಂಬದವರು. ಅದೇ ಒಂದು ಸಂದರ್ಭದಲ್ಲಿ ಅಂದ್ರೆ ಜನವರಿ 25ರಂದು ನಡೆದಿರುವಂತಹ ಘಟನೆ. ಜನವರಿ 25ರಂದು ಯಾರು ಕೂಡ ಮನೆಯಲ್ಲಿರುವುದಿಲ್ಲ. ಮನೆಯ ಹೊರಭಾಗ ಅಂದ್ರೆ ವಿದೇಶಕ್ಕೂ ಕೂಡ ಹೋಗಿರ್ತಾರೆ. ಮತ್ತೆ ಭೂಮಿ ಪೂಜೆಗೂ ಮನೆಯಲ್ಲಿರುವಂತಹ ಕೆಲವೊಂದಿಷ್ಟು ಜನ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಆ ಒಂದು ಸಂದರ್ಭವನ್ನೇ ಬಳಸಿಕೊಂಡಿರುವಂತಹ ಈ ದಿನೇಶ್ ಮತ್ತು ಕಮಲಾ ಎನ್ನುವಂತಹ ನೇಪಾಳ ಮೂಲದ ದಂಪತಿಗಳು ಯಾರೂ ಇಲ್ಲದ ಸಂದರ್ಭವನ್ನು ನೋಡಿಕೊಂಡು ನೆಲಮಹಡಿಯಲ್ಲಿರುವಂತಹ ಬೆಡ್ರೂಮ್ ಹಾಗೂ ಮೊದಲನೇ ಫ್ಲೋರ್ನಲ್ಲಿರುವಂತಹ ಬೆಡ್ರೂಮಿನ ಬೀಗವನ್ನು ಒಡೆದು ಒಳಗಡೆ ಇರುವಂತಹ ಚಿನ್ನ, ಬೆಳ್ಳಿ, ವಜ್ರವನ್ನ ಕದ್ದು ಎಸ್ಕೇಪ್ ಆಗಿರ್ತಾರೆ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಸೆಕ್ಯೂರಿಟಿ ಕೂಡ ಇರುವುದಿಲ್ಲ. ಈಗ ಘಟನೆ ಆದ ಬಳಿಕ ಗನ್ಮ್ಯಾನ್ ಅನ್ನ ಕೂಡ ಕರೆಸಿ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸುಮಾರು 11.5 kg ಮೌಲ್ಯದ ಚಿನ್ನ ಮತ್ತೆ ವಜ್ರ ಸೇರಿದಂತೆ 5 kg ಬೆಳ್ಳಿ ಹಾಗೂ 11 ಲಕ್ಷ.5 ನಗದನ್ನ ಎಸ್ಕೇಪ್ ಮಾಡಿ ಈಗ ಪರಾರಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಅವರು ಮಾರತ್ತಳ್ಳಿ ಪೊಲೀಸ್ ಠಾಣೆಗೂ ಕೂಡ ದೂರನ್ನ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾರತ್ತಳ್ಳಿ ಪೊಲೀಸರು ಕೂಡ ಅವರನ್ನ ಹುಡುಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ನಾವು ಮನೆ ಕೆಲಸಕ್ಕೆ ತೆಗೆದುಕೊಳ್ಬೇಕಂದ್ರೆ ಯಾವುದೇ ಪೂರ್ವಪರ ಯೋಚನೆ ಮಾಡದೆ ಮನೆ ಕೆಲಸಕ್ಕೆ ಅದು ಬೇರೆ ಒಂದು ಅನ್ಯ ರಾಜ್ಯದವರನ್ನ ತೆಗೆದುಕೊಂಡ್ರೆ ಯಾವೆಲ್ಲ ಪರಿಣಾಮ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಮೂಲ ಉದಾಹರಣೆ ಅಂತಾನೆ ಹೇಳ್ಬೋದು. ಸುಮಾರು 18 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನ ಕದ್ದು ಪರಾರಿಯಾಗಿದ್ದಾರೆ. ಈಗ ಮಾರತ್ತಳ್ಳಿ ಪೊಲೀಸರು ಕೂಡ ಅವರನ್ನ ಹುಡುಕುವ ಒಂದು ಪ್ರಯತ್ನದಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಾರತ್ತಳ್ಳಿ ಸಮೀಪದಲ್ಲಿರುವಂತಹ ಯಮನೂರಿನಲ್ಲಿ ಬಿಲ್ಡರ್ ಶಿವಕುಮಾರ್ ಅವರ ನಿವಾಸದಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಅಂದ್ರೆ ಮನೆ ಕೆಲಸಕ್ಕೆ ಬಂದಿರುವಂತಹ ಇಬ್ಬರು ಈ ಮನೆಯಲ್ಲಿರುವಂತಹ ಸುಮಾರು 18 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನು ಕದ್ದು ಪರಾರಿಯಾಗಿದ್ದಾರೆ ಅಂತ ಹೇಳ್ಬೋದು. ಈಗ ನಾನು ಅದೇ ಒಂದು ನಿವಾಸದ ಎದುರುಗಡೆ ಇದ್ದೀನಿ. ಕರುಣಾ ಶ್ರೀ ಲಕ್ಷ್ಮಿ ಎನ್ನುವಂತಹ ಒಂದು ನಿವಾಸ ಇದೆ. ಈ ನಿವಾಸದಲ್ಲಿ 20 ದಿನದ ಹಿಂದೆ ಅಷ್ಟೇ ನೇಪಾಳ ಮೂಲದ ದಿನೇಶ್ ಹಾಗೂ ಕಮಲಾ ಎಂಬುವರನ್ನ ಮನೆ ಕೆಲಸಕ್ಕೆ ತೆಗೆದುಕೊಂಡಿರ್ತಾರೆ. ಈ ಮನೆ ಕೆಲಸಕ್ಕೆ ಬಂದಿರುವಂತಹ ಈ ಒಬ್ಬರು ದಂಪತಿಗಳೇನಿರ್ತಾರೆ ಕೇವಲ 20 ದಿನಗಳ ಹಿಂದಷ್ಟೇ ಮನೆ ಕೆಲಸಕ್ಕೆ ಬಂದಿರ್ತಾರೆ. 20 ದಿನದಲ್ಲಿ ಮನೆಯ ಸಂಪೂರ್ಣವಾಗಿ ಅಬ್ಸರ್ವ್ ಮಾಡಿರ್ತಾರೆ. ಯಾರು ಇಲ್ಲದಂಥ ಸಂದರ್ಭದಲ್ಲಿ ಇವರು ಕಳ್ಳತನ ಮಾಡುವಂತಹ ಒಂದು ಉದ್ದೇಶವನ್ನ ಇಟ್ಟುಕೊಂಡಿರ್ತಾರೆ. ನನಗೆ ಅನ್ಸುತ್ತೆ ಇವರು ಕಳ್ಳತನ ಮಾಡೋದೇ ಇವರ ಮೂಲ ಕಾಯಕ ಅಂತ ಅನ್ಸುತ್ತೆ. ಯಾಕಂದ್ರೆ ಇಂಥ ಮನೆಗಳನ್ನೇ ಇವರು ನೋಡ್ತಾ ಇರ್ಬೋದು ನೀವು. ಅದೇ ಒಂದು ನಿವಾಸದ ಎದುರುಗಡೆ ನಾನಿದ್ದೀನಿ. ಭವ್ಯವಾದಂತಹ ಬಂಗ್ಲೆ, ಬಿಲ್ಡರ್ ಆಗಿರ್ತಾರೆ ಶಿವಕುಮಾರ್ ಹಾಗೂ ಅವರ ಕುಟುಂಬದವರು. ಅದೇ ಒಂದು ಸಂದರ್ಭದಲ್ಲಿ ಅಂದ್ರೆ ಜನವರಿ 25ರಂದು ನಡೆದಿರುವಂತಹ ಘಟನೆ. ಜನವರಿ 25ರಂದು ಯಾರು ಕೂಡ ಮನೆಯಲ್ಲಿರುವುದಿಲ್ಲ. ಮನೆಯ ಹೊರಭಾಗ ಅಂದ್ರೆ ವಿದೇಶಕ್ಕೂ ಕೂಡ ಹೋಗಿರ್ತಾರೆ. ಮತ್ತೆ ಭೂಮಿ ಪೂಜೆಗೂ ಮನೆಯಲ್ಲಿರುವಂತಹ ಕೆಲವೊಂದಿಷ್ಟು ಜನ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಆ ಒಂದು ಸಂದರ್ಭವನ್ನೇ ಬಳಸಿಕೊಂಡಿರುವಂತಹ ಈ ದಿನೇಶ್ ಮತ್ತು ಕಮಲಾ ಎನ್ನುವಂತಹ ನೇಪಾಳ ಮೂಲದ ದಂಪತಿಗಳು ಯಾರೂ ಇಲ್ಲದ ಸಂದರ್ಭವನ್ನು ನೋಡಿಕೊಂಡು ನೆಲಮಹಡಿಯಲ್ಲಿರುವಂತಹ ಬೆಡ್ರೂಮ್ ಹಾಗೂ ಮೊದಲನೇ ಫ್ಲೋರ್ನಲ್ಲಿರುವಂತಹ ಬೆಡ್ರೂಮಿನ ಬೀಗವನ್ನು ಒಡೆದು ಒಳಗಡೆ ಇರುವಂತಹ ಚಿನ್ನ, ಬೆಳ್ಳಿ, ವಜ್ರವನ್ನ ಕದ್ದು ಎಸ್ಕೇಪ್ ಆಗಿರ್ತಾರೆ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಸೆಕ್ಯೂರಿಟಿ ಕೂಡ ಇರುವುದಿಲ್ಲ. ಈಗ ಘಟನೆ ಆದ ಬಳಿಕ ಗನ್ಮ್ಯಾನ್ ಅನ್ನ ಕೂಡ ಕರೆಸಿ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸುಮಾರು 11.5 kg ಮೌಲ್ಯದ ಚಿನ್ನ ಮತ್ತೆ ವಜ್ರ ಸೇರಿದಂತೆ 5 kg ಬೆಳ್ಳಿ ಹಾಗೂ 11 ಲಕ್ಷ.5 ನಗದನ್ನ ಎಸ್ಕೇಪ್ ಮಾಡಿ ಈಗ ಪರಾರಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಅವರು ಮಾರತ್ತಳ್ಳಿ ಪೊಲೀಸ್ ಠಾಣೆಗೂ ಕೂಡ ದೂರನ್ನ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾರತ್ತಳ್ಳಿ ಪೊಲೀಸರು ಕೂಡ ಅವರನ್ನ ಹುಡುಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ನಾವು ಮನೆ ಕೆಲಸಕ್ಕೆ ತೆಗೆದುಕೊಳ್ಬೇಕಂದ್ರೆ ಯಾವುದೇ ಪೂರ್ವಪರ ಯೋಚನೆ ಮಾಡದೆ ಮನೆ ಕೆಲಸಕ್ಕೆ ಅದು ಬೇರೆ ಒಂದು ಅನ್ಯ ರಾಜ್ಯದವರನ್ನ ತೆಗೆದುಕೊಂಡ್ರೆ ಯಾವೆಲ್ಲ ಪರಿಣಾಮ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಮೂಲ ಉದಾಹರಣೆ ಅಂತಾನೆ ಹೇಳ್ಬೋದು. ಸುಮಾರು 18 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನ ಕದ್ದು ಪರಾರಿಯಾಗಿದ್ದಾರೆ. ಈಗ ಮಾರತ್ತಳ್ಳಿ ಪೊಲೀಸರು ಕೂಡ ಅವರನ್ನ ಹುಡುಕುವ ಒಂದು ಪ್ರಯತ್ನದಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಾರತ್ತಳ್ಳಿ ಸಮೀಪದಲ್ಲಿರುವಂತಹ ಯಮನೂರಿನಲ್ಲಿ ಬಿಲ್ಡರ್ ಶಿವಕುಮಾರ್ ಅವರ ನಿವಾಸದಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಅಂದ್ರೆ ಮನೆ ಕೆಲಸಕ್ಕೆ ಬಂದಿರುವಂತಹ ಇಬ್ಬರು ಈ ಮನೆಯಲ್ಲಿರುವಂತಹ ಸುಮಾರು 18 ಕೋಟಿ ಮೌಲ್ಯದ ಚಿನ್ನ
ಚಿನ್ನಾಭರಣಗಳನ್ನು ಕದ್ದು ಪರಾರಿಯಾಗಿದ್ದಾರೆ ಅಂತ ಹೇಳ್ಬೋದು. ಈಗ ನಾನು ಅದೇ ಒಂದು ನಿವಾಸದ ಎದುರುಗಡೆ ಇದ್ದೀನಿ. ಕರುಣಾ ಶ್ರೀ ಲಕ್ಷ್ಮಿ ಎನ್ನುವಂಥ ಒಂದು ನಿವಾಸ ಇದೆ. ಈ ನಿವಾಸದಲ್ಲಿ 20 ದಿನದ ಹಿಂದೆ ಅಷ್ಟೇ ನೇಪಾಳ ಮೂಲದ ದಿನೇಶ್ ಹಾಗೂ ಕಮಲಾ ಎಂಬುವರನ್ನ ಮನೆ ಕೆಲಸಕ್ಕೆ ತೆಗೆದುಕೊಂಡಿರ್ತಾರೆ. ಈ ಮನೆ ಕೆಲಸಕ್ಕೆ ಬಂದಿರುವಂತಹ ಈ ಒಬ್ಬರು ದಂಪತಿಗಳೇನಿರ್ತಾರೆ ಕೇವಲ 20 ದಿನಗಳ ಹಿಂದಷ್ಟೇ ಮನೆ ಕೆಲಸಕ್ಕೆ ಬಂದಿರ್ತಾರೆ. 20 ದಿನದಲ್ಲಿ ಮನೆಯ ಸಂಪೂರ್ಣವಾಗಿ ಅಬ್ಸರ್ವ್ ಮಾಡಿರ್ತಾರೆ. ಯಾರು ಇಲ್ಲದಂಥ ಸಂದರ್ಭದಲ್ಲಿ ಇವರು ಕಳ್ಳತನ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡಿರ್ತಾರೆ. ನನಗೆ ಅನಿಸುತ್ತೆ ಇವರು ಕಳ್ಳತನ ಮಾಡೋದೇ ಇವರ ಮೂಲ ಕಾಯಕ ಅಂತ ಅನಿಸುತ್ತೆ. ಯಾಕಂದರೆ ಇಂಥ ಮನೆಗಳನ್ನೇ ಇವರು ನೋಡ್ತಾ ಇರ್ಬೋದು ನೀವು. ಅದೇ ಒಂದು ನಿವಾಸದ ಎದುರುಗಡೆ ನಾನಿದ್ದೀನಿ. ಭವ್ಯವಾದಂತಹ ಬಂಗ್ಲೆ, ಬಿಲ್ಡರ್ ಆಗಿರ್ತಾರೆ ಶಿವಕುಮಾರ್ ಹಾಗೂ ಅವರ ಕುಟುಂಬದವರು. ಅದೇ ಒಂದು ಸಂದರ್ಭದಲ್ಲಿ ಅಂದರೆ ಜನವರಿ 25ರಂದು ನಡೆದಿರುವಂಥ ಘಟನೆ. ಜನವರಿ 25ರಂದು ಯಾರೂ ಕೂಡ ಮನೆಯಲ್ಲಿರುವುದಿಲ್ಲ. ಮನೆಯ ಹೊರಭಾಗ ಅಂದರೆ ವಿದೇಶಕ್ಕೂ ಕೂಡ ಹೋಗಿರ್ತಾರೆ. ಮತ್ತು ಭೂಮಿ ಪೂಜೆಗೂ ಮನೆಯಲ್ಲಿರುವಂಥ ಕೆಲವೊಂದಿಷ್ಟು ಜನ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಆ ಒಂದು ಸಂದರ್ಭವನ್ನೇ ಬಳಸಿಕೊಂಡಿರುವಂಥ ಈ ದಿನೇಶ್ ಮತ್ತು ಕಮಲಾ ಎನ್ನುವಂಥ ನೇಪಾಳ ಮೂಲದ ದಂಪತಿಗಳು ಯಾರೂ ಇಲ್ಲದ ಸಂದರ್ಭವನ್ನು ನೋಡಿಕೊಂಡು ನೆಲಮಹಡಿಯಲ್ಲಿರುವಂತಹ ಬೆಡ್ರೂಮ್ ಹಾಗೂ ಮೊದಲನೇ ಫ್ಲೋರ್ನಲ್ಲಿರುವಂತಹ ಬೆಡ್ರೂಮಿನ ಬೀಗವನ್ನು ಒಡೆದು ಒಳಗಡೆ ಇರುವಂತಹ ಚಿನ್ನ, ಬೆಳ್ಳಿ, ವಜ್ರವನ್ನು ಕದ್ದು ಎಸ್ಕೇಪ್ ಆಗಿರ್ತಾರೆ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಸೆಕ್ಯೂರಿಟಿ ಕೂಡ ಇರುವುದಿಲ್ಲ. ಈಗ ಘಟನೆಯಾದ ಬಳಿಕ ಗನ್ಮ್ಯಾನ್ ಅನ್ನು ಕೂಡ ಕರೆಸಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸುಮಾರು 11.5 kg ಮೌಲ್ಯದ ಚಿನ್ನ ಮತ್ತು ವಜ್ರ ಸೇರಿದಂತೆ 5 kg ಬೆಳ್ಳಿ ಹಾಗೂ 11 ಲಕ್ಷ.5 ನಗದನ್ನು ಎಸ್ಕೇಪ್ ಮಾಡಿ ಈಗ ಪರಾರಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಅವರು ಮಾರತ್ತಳ್ಳಿ ಪೊಲೀಸ್ ಠಾಣೆಗೂ ಕೂಡ ದೂರನ್ನು ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾರತ್ತಳ್ಳಿ ಪೊಲೀಸರು ಕೂಡ ಅವರನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ನಾವು ಮನೆ ಕೆಲಸಕ್ಕೆ ತೆಗೆದುಕೊಳ್ಬೇಕಂದ್ರೆ ಯಾವುದೇ ಪೂರ್ವಪರ ಯೋಚನೆ ಮಾಡದೆ ಮನೆ ಕೆಲಸಕ್ಕೆ ಅದು ಬೇರೆ ಒಂದು ಅನ್ಯ ರಾಜ್ಯದವರನ್ನು ತೆಗೆದುಕೊಂಡ್ರೆ ಯಾವೆಲ್ಲ ಪರಿಣಾಮ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಮೂಲ ಉದಾಹರಣೆ ಅಂತಲೇ ಹೇಳ್ಬೋದು. ಸುಮಾರು 18 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಈಗ ಮಾರತ್ತಳ್ಳಿ ಪೊಲೀಸರು ಕೂಡ ಅವರನ್ನು ಹುಡುಕುವ ಒಂದು ಪ್ರಯತ್ನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಾರತ್ತಳ್ಳಿ ಸಮೀಪದಲ್ಲಿರುವಂತಹ ಯಮಲೂರಿನಲ್ಲಿ ಬಿಲ್ಡರ್ ಶಿವಕುಮಾರ್ ಅವರ ನಿವಾಸದಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಅಂದರೆ ಮನೆ ಕೆಲಸಕ್ಕೆ ಬಂದಿರುವಂತಹ ಇಬ್ಬರು ಈ ಮನೆಯಲ್ಲಿರುವಂತಹ ಸುಮಾರು 18 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನು ಕದ್ದು ಪರಾರಿಯಾಗಿದ್ದಾರೆ ಅಂತ ಹೇಳ್ಬೋದು. ಈಗ ನಾನು ಅದೇ ಒಂದು ನಿವಾಸದ ಎದುರುಗಡೆ ಇದ್ದೀನಿ. ಕರುಣಾ ಶ್ರೀ ಲಕ್ಷ್ಮಿ ಎನ್ನುವಂಥ ಒಂದು ನಿವಾಸ ಇದೆ. ಈ ನಿವಾಸದಲ್ಲಿ 20 ದಿನದ ಹಿಂದೆ ಅಷ್ಟೇ ನೇಪಾಳ ಮೂಲದ ದಿನೇಶ್ ಹಾಗೂ ಕಮಲಾ ಎಂಬುವರನ್ನ ಮನೆ ಕೆಲಸಕ್ಕೆ ತೆಗೆದುಕೊಂಡಿರ್ತಾರೆ. ಈ ಮನೆ ಕೆಲಸಕ್ಕೆ ಬಂದಿರುವಂತಹ ಈ ಒಬ್ಬರು ದಂಪತಿಗಳೇನಿರ್ತಾರೆ ಕೇವಲ 20 ದಿನಗಳ ಹಿಂದಷ್ಟೇ ಮನೆ ಕೆಲಸಕ್ಕೆ ಬಂದಿರ್ತಾರೆ. 20 ದಿನದಲ್ಲಿ ಮನೆಯ ಸಂಪೂರ್ಣವಾಗಿ ಅಬ್ಸರ್ವ್ ಮಾಡಿರ್ತಾರೆ. ಯಾರು ಇಲ್ಲದಂಥ ಸಂದರ್ಭದಲ್ಲಿ ಇವರು ಕಳ್ಳತನ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡಿರ್ತಾರೆ. ನನಗೆ ಅನಿಸುತ್ತೆ ಇವರು ಕಳ್ಳತನ ಮಾಡೋದೇ ಇವರ ಮೂಲ ಕಾಯಕ ಅಂತ ಅನಿಸುತ್ತೆ. ಯಾಕಂದರೆ ಇಂಥ ಮನೆಗಳನ್ನೇ ಇವರು ನೋಡ್ತಾ ಇರ್ಬೋದು ನೀವು. ಅದೇ ಒಂದು ನಿವಾಸದ ಎದುರುಗಡೆ ನಾನಿದ್ದೀನಿ. ಭವ್ಯವಾದಂತಹ ಬಂಗ್ಲೆ, ಬಿಲ್ಡರ್ ಆಗಿರ್ತಾರೆ ಶಿವಕುಮಾರ್ ಹಾಗೂ ಅವರ ಕುಟುಂಬದವರು. ಅದೇ ಒಂದು ಸಂದರ್ಭದಲ್ಲಿ ಅಂದರೆ ಜನವರಿ 25ರಂದು ನಡೆದಿರುವಂಥ ಘಟನೆ. ಜನವರಿ 25ರಂದು ಯಾರೂ ಕೂಡ ಮನೆಯಲ್ಲಿರುವುದಿಲ್ಲ. ಮನೆಯ ಹೊರಭಾಗ ಅಂದರೆ ವಿದೇಶಕ್ಕೂ ಕೂಡ ಹೋಗಿರ್ತಾರೆ. ಮತ್ತು ಭೂಮಿ ಪೂಜೆಗೂ ಮನೆಯಲ್ಲಿರುವಂಥ ಕೆಲವೊಂದಿಷ್ಟು ಜನ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಆ ಒಂದು ಸಂದರ್ಭವನ್ನೇ ಬಳಸಿಕೊಂಡಿರುವಂತಹ ಈ ದಿನೇಶ್ ಮತ್ತು ಕಮಲಾ ಎನ್ನುವಂತಹ ನೇಪಾಳ ಮೂಲದ ದಂಪತಿಗಳು ಯಾರೂ ಇಲ್ಲದ ಸಂದರ್ಭವನ್ನು ನೋಡಿಕೊಂಡು ನೆಲಮಹಡಿಯಲ್ಲಿರುವಂತಹ ಬೆಡ್ರೂಮ್ ಹಾಗೂ ಮೊದಲನೇ ಫ್ಲೋರ್ನಲ್ಲಿರುವಂತಹ ಬೆಡ್ರೂಮಿನ ಬೀಗವನ್ನು ಒಡೆದು ಒಳಗಡೆ ಇರುವಂತಹ ಚಿನ್ನ, ಬೆಳ್ಳಿ, ವಜ್ರವನ್ನು ಕದ್ದು ಎಸ್ಕೇಪ್ ಆಗಿರ್ತಾರೆ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಸೆಕ್ಯೂರಿಟಿ ಕೂಡ ಇರುವುದಿಲ್ಲ. ಈಗ ಘಟನೆಯಾದ ಬಳಿಕ ಗನ್ಮ್ಯಾನ್ ಅನ್ನು ಕೂಡ ಕರೆಸಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸುಮಾರು 11.5 kg ಮೌಲ್ಯದ ಚಿನ್ನ ಮತ್ತು ವಜ್ರ ಸೇರಿದಂತೆ 5 kg ಬೆಳ್ಳಿ ಹಾಗೂ 11 ಲಕ್ಷ.5 ನಗದನ್ನು ಎಸ್ಕೇಪ್ ಮಾಡಿ ಈಗ ಪರಾರಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಅವರು ಮಾರತ್ತಳ್ಳಿ ಪೊಲೀಸ್ ಠಾಣೆಗೂ ಕೂಡ ದೂರನ್ನು ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾರತ್ತಳ್ಳಿ ಪೊಲೀಸರು ಕೂಡ ಅವರನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ನಾವು ಮನೆ ಕೆಲಸಕ್ಕೆ ತೆಗೆದುಕೊಳ್ಬೇಕಂದ್ರೆ ಯಾವುದೇ ಪೂರ್ವಪರ ಯೋಚನೆ ಮಾಡದೆ ಮನೆ ಕೆಲಸಕ್ಕೆ ಅದು ಬೇರೆ ಒಂದು ಅನ್ಯ ರಾಜ್ಯದವರನ್ನು ತೆಗೆದುಕೊಂಡ್ರೆ ಯಾವೆಲ್ಲ ಪರಿಣಾಮ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಮೂಲ ಉದಾಹರಣೆ ಅಂತಲೇ ಹೇಳ್ಬೋದು. ಸುಮಾರು 18 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಈಗ ಮಾರತ್ತಳ್ಳಿ ಪೊಲೀಸರು ಕೂಡ ಅವರನ್ನು ಹುಡುಕುವ ಒಂದು ಪ್ರಯತ್ನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.